ಒಂದು 15 ದಿನ ತಿಂಗಳಲ್ಲಿ ಬಂದಿದ್ದೆ ನಾನು. ಬಟ್ ಅಣ್ಣರು ಸಿಗಲಿಲ್ಲ ನನಗೆ, ತುಂಬ ಲೇಟ್ ಆಯಿತು. ಪುಷ್ಪಗಿರಿಗೆ ಹೋದನು, ಅಲ್ಲಿಂದ ಬಂದೆ. ಆಮೇಲೆ ನಾನು ಅಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪುಷ್ಪಗಿರಿಗೆ ಬರೋದಕ್ಕಿಂತ ಮುಂಚೆ. ಆಮೇಲೆ ನಾನು ಜಯದೇವ್ಗೆ ಕಳಿಸಿದ್ರು ಹಾಸನಿಂದ ಜಯದೇವ್ಗೆ ಹೋದಾಗ ನನಗೆ ಅಂಜಗ್ರಾಮು ಮತ್ತು ಸೂಜಿ ಚುಚ್ಚಿಸ್ಕೊಳ್ಳೋದು ಒಂದು ಸ್ವಲ್ಪ ಭಯ ಇರೋ ಮುಂಚೆ ನಾನು. ಹಾಗಾಗಿ ನನಗೆ ಅಂಜಗ್ರಾಮ್ ಮಾಡಬೇಕು ಅಂದರು. ಸಣ್ಣದಾಗೊಂದು ಇದು ಮಾಡಿ ನರದೊಳಗಡೆ ಇಂಜೆಕ್ಟ್ ಮಾಡಿ ಅದನ್ನು ಹಾಲ್ಟಿಗೆ ಬಿಟ್ಟು ಚೆಕ್ ಮಾಡ್ತಾರೆ ಅಂತ. ನನಗೆ ಏನೋ ಭಯ ಆಯಿತು. ಭಯದಾಗ ನನಗೆ ಅಂಜಗ್ರಾಮ್ ಮಾಡಿಸೋದು ಅಂತ ನನಗೇನೋ ಇಷ್ಟ ಆಗಲಿಲ್ಲ. ಬಟ್ ನನ್ನ ತಾಯಿ ನೆನ್ಕೊಂಡೆ, ಇಲ್ಲ ನನಗೆ ಅಂಜಗ್ರಾಮ್ ಏನೋ ಬೇಡ, ನಾನು ಬೆಳಕರಿ ಹೊತ್ತಿಗೆ ನನಗೆ ಡಿಸ್ಚಾರ್ಜ್ ಆಗಬೇಕು. ಅಲ್ಲಿಂದ ಅವರಾಗೆ ಇದು ನನ್ನ ತಮ್ಮ ಎಲ್ಲ ಅಲ್ಲಿಗೆ ಬಂದರು, ಅಂಜಗ್ರಾಮ್ ಮಾಡ್ಸೋಣ ಅಂತ ಪ್ರೆಷರ್ ಮಾಡಿದ್ರು. ಅವರು ಸಹಿತ ಏನು ಮಾಡೋಕ್ಕೊಡ್ದು, ಇಮಿಡಿಯೇಟಾಗಿ ನನಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಅವರೇ ಕರ್ಕೋಬೇಕು ಬೆಂಗಳೂರಿಗೆ ತೋರಿಸೋಣ ಅನ್ನೋ ಲೆಕ್ಕಕ್ಕೆ ಅಂತ ಅಂದ್ಬಿಟ್ಟು ಬೇಡ್ಕಂಡೆ. ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಆಯಿತು. ಅಲ್ಲಿ ಡಾಕ್ಟ್ರುಗಳೆಲ್ಲ ಹಿಂಸೆ ಕೊಟ್ಟರು ಅಂತೂ, ಅಂಜಗ್ರಾಮ್ ಮಾಡಿಸಿ ನಾವು ಗ್ಯಾರಂಟಿ ಕೊಡಲ್ಲ, ಸೈನ್ ಹಾಕಿ ಅಂತ ಎಲ್ಲ ಹೇಳಿದರು. ಬಟ್ ಅದು ನನಗೇನೂ ಇದು ಮಾಡಿಸ್ಲಿಲ್ಲ. ನಾನು ಧೈರ್ಯವಾಗಿ ತಾಯಿ ಮೇಲೆ ಭಾರ ಹಾಕ್ತೆ, ಅಣ್ಣನ ಮೇಲೆ ಭಾರ ಹಾಕ್ತೆ, ಡಿಸ್ಚಾರ್ಜ್ ಮಾಡ್ಕೊಬಂದೆ.